ದಾವಣಗೆರೆಯಲ್ಲಿ ಇಂದಿನಿಂದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ 24ನೇ ಮಹಾ ಅಧಿವೇಶನ ಆರಂಭ ಆಗಲಿದೆ. ಹಾಗಾದ್ರೆ ಏನೆಲ್ಲ ತಯಾರಿ ನಡೆದಿದೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ನೋಡೋಣ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾ ಅಧಿವೇಶನಕ್ಕೆ ಕೌಂಟ್ ಡೌನ್. ದಾವಣಗೆರೆಯ ಎಂಬಿಎ ಕಾಲೇಜು ಮೈದಾನದಲ್ಲಿ ಸಕಲ ಸಿದ್ಧತೆ ಮಾಡಲಾಗಿದೆ. ಇದೇ ವೇದಿಕೆಯಲ್ಲಿ ಕೆಲವು ಮುಖ್ಯ ನಿರ್ಣಯಗಳ ಮಂಡನೆ ಮಾಡಲಾಗುತ್ತದೆ. ಇದಕ್ಕಾಗಿ ರಾಜ್ಯದ ಮೂಲೆ ಮೂಲೆಗಳಿಂದ ಸಮಾಜದ ಲಕ್ಷಾಂತರ ಜನ ಈ ಅಧಿವೇಶನಕ್ಕೆ ಆಗಮಿಸುತ್ತಾರೆ. ವಸತಿ ಮತ್ತು ಊಟ ಹಾಗೂ ಸಾರಿಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ. 2 ವೇದಿಕೆ ನಿರ್ಮಿಸಲಾಗಿದ್ದು ಮಾಜಿ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಹಾಗೂ ಜೆಎಚ್ ಪಟೇಲ್ ವೇದಿಕೆ ಅಂತ ಹೆಸರಿಡಲಾಗಿದೆ. ಇದರಲ್ಲಿ ಕೃಷಿ ಮತ್ತು ಕೈಗಾರಿಕೆ ಅಧಿವೇಶ, ಶೈಕ್ಷಣಿಕ ಅಧಿವೇಶ, ಧಾರ್ಮಿಕ ಅಧಿವೇಶ, ಮಹಿಳಾ ಮತ್ತು ಯುವ ಅಧಿವೇಶ, ನೌಕರರು, ಸಾಹಿತಿಗಳ ಅಧಿವೇಶ ಕಾರ್ಯಕ್ರಮ ನಡೆಯಲಿದೆ. 1.5 ಲಕ್ಷ ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಅನೇಕ ರಾಜಕೀಯ ಧುರೀಣರು, ಸಚಿವರು, ಶಾಸಕರು, ಲೋಕಸಭಾ ಸದಸ್ಯರು, ಸಮಾಜದ ಮುಖಂಡರುಗಳು ಎಲ್ಲರೂ ಉಪಸ್ಥಿತರಿದ್ದಾರೆ.